ಅದೇನೋ ಹೇಳ್ತಾರಲ್ಲ, ತಿರ್ಕಂಡು ತಿಂಬರ್ನ ಹಿಡ್ಕೊಂಡು ಅದೇನೋ ಮಾಡಿರು ಅಂತ. ಹಂಗಾಗ್ಬಿಟ್ಟಿದೆ ಈ ಕಡಿಮೆ ದರದ ಮದ್ಯ ಕುಡಿಯುವವರ ಪರಿಸ್ಥಿತಿ. ಯಾಕೆಂದರೆ ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಎಣ್ಣೆ ಕುಡಿಯೋರ ಮೇಲೆ ಬಿದ್ದುಬಿಟ್ಟಿದೆ. ಒಂದು ಸಲ ಅಲ್ಲ ಅಂಥೇಳಿ ಅವರು ಅಧಿಕಾರಕ್ಕೆ ಬಂದು 2 ವರ್ಷದಲ್ಲಿ 3ನೇ ಬಾರಿಗೆ ಮದ್ಯದ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಕಡಿಮೆ ರೇಟಿಂದ ಯಾನು ಎಣ್ಣೆ ಕುಡಿತಿದ್ರಲ್ಲ ಅವೆಲ್ಲ ರೇಟ್ ಆಗಿದ್ದಾವೆ. ಬಡವರು, ಕೂಲಿ ಕಾರ್ಮಿಕರು, ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋವಂಥವ್ರು ಸಂಜೆ ಕುಡಿತಾರೆ. 1 ಕ್ವಾರ್ಟ್ರು 2 ಕ್ವಾರ್ಟ್ರು ಕುಡಿತಾರೆ. ಅವರೇ ಈ ಸರ್ಕಾರಕ್ಕೆ ಟಾರ್ಗೆಟ್ ಆಗಿ ಹೋಗ್ಬಿಟ್ಟವ್ರೆ. ಅವ್ರು ಕುಡಿತಿದ್ದದ್ದು 1 ಕ್ವಾರ್ಟ್ರು ಅಂದರೆ 180 ml ಬೆಲೆ ಕನಿಷ್ಠ 100 ರೂಪಾಯಿ ಇತ್ತು. ಅಂದರೆ ಅವು ಯಾವುವು, ರಾಜ, ಓಸಿ, ಐವಾಡ್ಸು ಇಂಥವು. ಈಗ ಅವುಗಳ ಬೆಲೆ 1 ಕ್ವಾರ್ಟ್ರಿಗೆ 10 ರೂಪಾಯಿಂದ 25 ರೂಪಾಯಿವರೆಗೂ ಏರಿಕೆ ಆಗಿದೆ. ಇದು ಏನು MRP ಬೆಲೆ 10 ರಿಂದ 25 ಅಂದರೆ ಮತ್ತೆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಅದರ ಬೆಲೆ ಇನ್ನಷ್ಟು ಏರಿಸಿರ್ತಾರೆ. ಇದ್ರ ಜೊತೆಗೆ ಇನ್ನೂ ಹೆಂಗೆ ಏರಿಕೆ ಆಗಿರುತ್ತದೆ ಅಂದರೆ ಈ ಹಳ್ಳಿಗಳ ಕಡೆ ಎಲ್ಲರ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರಾಟ ನಡೀತಿದೆ, ರಾಜಾರೋಷವಾಗಿ ನಡೀತಾ ಇದೆ. ಅದನ್ನು ನಿಲ್ಸೋಕ್ಕಂತೂ ಆಗಿಲ್ಲ, ನಿಲ್ಲಿಸೋದು ಇಲ್ಲ. ಯಾಕೆಂದರೆ ಇದರ ಆದಾಯದಿಂದಲೇ ಅವ್ರ ಸರ್ಕಾರ ನಡೆಸಬೇಕಾಗಿದೆ. ಹೀಗಾಗಿ ಆ ಬಾರ್ ಆ್ಯಂಡ್ ರೆಸ್ಟೋರೆಂಟಿಂದೆಲ್ಲ ತಂದು ಎಣ್ಣೆನ ಮತ್ತಿಲ್ಲಿ 10-20 ರೂಪಾಯಿ ಹೆಚ್ಚಿನ ಬೆಲೆ ಇಟ್ಟು ಮಾರಾಟ ಮಾಡ್ತಾರೆ. ಹೀಗಾಗಿ 100 ರೂಪಾಯಿಗೆ ಎಣ್ಣೆ ಕುಡಿತಿದ್ದವನು ಈಗ 150-200 ರೂಪಾಯಿ ಕೊಟ್ಟು ಕುಡಿಯೋ ಪರಿಸ್ಥಿತಿ ಬಂದಿದೆ. ಚಾಯ್ಸು, ಓಟಿ, ಐವರ್ಸು, ಈ ಅಮೃತು, ಈ ಬಡವರು ಕುಡಿಯೋದು ಜಾಸ್ತಿ ಮಾಡೋರೆ. ಇಲ್ಲ ದೊಡ್ಡ ಕುಡಿಯೋದು MC, IB, RS. ಇವಾಗ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಬಿಟ್ಟು ಇಲ್ಲಿ ದೂರ ತಿಂತಾರ ಜನಕ್ಕೆ ಈಗ ಮೋಸ ಮಾಡೋರಿಗೆ ಕಾಟದ 20 ರೂಪಾಯಿ ಅದು ಸಂಪಾದನೆ ಮಾಡಿ ನಾವು ದುಡಿಯೋದೇ 500 ರೂಪಾಯಿ. ನಾವು 200 ರೂಪಾಯಿ 300 ರೂಪಾಯಿ ಕೊಡೋದ್ಮೇಲೆ ಮನೆಗೆ ತಗೊಳ್ಳೋದು ನಾವು 200 ರೂಪಾಯಿನ ನಮ್ಮ ಹೆಂಡತಿ ಮಕ್ಕಳು ಸಾಕಾಗುತ್ತಾ? ಯಾವ ಗೌರ್ಮೆಂಟ್ ಗುರು? ಈಗ ಮಾತನಾಡಿದವರು ರಾಹುಲ್ ಅಂತ, ಟೆಂಪೋ ಡ್ರೈವರು. ಅವ್ರು ಹೇಳೋ ಪ್ರಕಾರ ಅವ್ರು ದಿನಕ್ಕೆ ದುಡಿಯೋದೇ 500 ರೂಪಾಯಿ. 500 ರೂಪಾಯಿನಲ್ಲಿ 300 ರೂಪಾಯಿ ಕುಡಿಯೋಕ್ಕೆ ಬೇಕು, ಉಳಿದಿದ್ದು 200 ರೂಪಾಯಿ. 200 ರೂಪಾಯಿ ಮನೆಗೆ ತಗೊಂಡೋಗಿ ಹೆಂಡತಿ ಮಕ್ಕಳನ್ನ ಸಾಕಾಗುತ್ತಾ? ಯಾವ ಗೌರ್ಮೆಂಟ್ ಗುರು ಅಂದರು ರಾಹುಲ್. ಇದು ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟು. ಬಜೆಟ್ ಮಂಡೇನಲ್ಲಿ ನಾನೇ ಮಹಾಪ್ರವೀಣ ಅಂತ ಅವರೇ ಬಣ್ಣಿಸ್ಕೊಳ್ತಾರೆ. ಹೀಗೆ ಬಡವರು, ಸಣ್ಣ ಅಂದರೆ ಕಡಿಮೆ ದರದ ಮದ್ಯ ಕುಡಿಯೋರ ಮೇಲೆ ಇಲ್ಲದ ಈ ಹೊರೆಯನ್ನು ಹಾಕಿ ಅವ್ರನ್ನ ಶೋಷಣೆ ಮಾಡ್ತಾರೆ. ಮತ್ತು ಸಮಾಜವಾದಿ ಮುಖ್ಯಮಂತ್ರಿ ಅಂತೆ. ಈ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಯಾಕೆ ಪದೇ ಪದೇ ಈ ಕುಡುಕ್ರೆ, ಅದು ಈ ಕಡಿಮೆ ಬೆಲೆಯ ಎಣ್ಣೆ ಕುಡಿಯೋರೇ ಗುರಿಯಾಗ್ತಿದ್ದಾರಪ್ಪ, ಶೋಷಣೆಗೊಳಗಾಗ್ತಿದ್ದಾರಪ್ಪ ಅಂದರೆ, ಈ ಬೇರೆ ಯಾವುದಾದ್ರು ವಸ್ತುವಿನ ಬೆಲೆ ಏರಿಕೆ ಮಾಡಿದರೆ ದಿಢೀರ್ ಅಂತ ಪ್ರತಿಭಟನೆ ಮಾಡಿಬಿಡ್ತಾರೆ. ಆದರೆ ಕುಡುಕರು ಎಣ್ಣೆ ಬೆಲೆ ಏರಿಕೆ ಮಾಡಿದರೆ ಪ್ರತಿಭಟನೆ ಮಾಡೋಂಗಿಲ್ಲ. ನಿಜಕ್ಕೂ ಅವರು ಅವಮಾನಿತರು, ಕುಡುಕ ಅಂತೇಳಿ ಅವಮಾನಿತರಾಗಿ ಹೋಗಿ ಪ್ರತಿಭಟನೆ ಮಾಡಲಿಕ್ಕಾಗ್ತದೆ. ಹೆಂಗೂ ಇವರು ಪ್ರತಿಭಟನೆ ಮಾಡಲ್ಲ ಅನ್ನೋದನ್ನು ಸರ್ಕಾರ ಕಂಡ್ಕೊಂಡ್ಬಿಟ್ಟೈತಿ. ಅದರಲ್ಲೂ ಸಿದ್ದರಾಮಯ್ಯಗೆ ಚೆನ್ನಾಗಿ ಅರ್ಥವಾಗ್ಬಿಟ್ಟೈತಿ. ಹೀಗಾಗಿ ಮತ್ತೆ ಈ ಡ್ರಿಂಕ್ಸ್ ಬೆಲೆ, ಅದು ಬಡವರು ಕುಡಿಯೋ ಡ್ರಿಂಕ್ಸ್ ಬೆಲೆನ ಏರಿಕೆ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಬಡವ್ರ ಪರ, ಶೋಷಿತರ ಪರ ಮುಖ್ಯಮಂತ್ರಿ ನಾನು ಅಂತ ಹೇಳ್ಕೊಳ್ಳೋ ಈ ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರ ಕಳೆದ ಅಂದರೆ 2024-25ನೇ ಸಾಲಿನ ಬಜೆಟ್ನಲ್ಲಿ ಅಬ್ಕಾರಿ ಇಲಾಖೆಗೆ ಬರೋಬ್ಬರಿ 38,600 ಕೋಟಿಯನ್ನು ಟಾರ್ಗೆಟ್ ಕೊಟ್ಟಿತ್ತು. ಈ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ 40,000 ಕೋಟಿ ಟಾರ್ಗೆಟನ್ನು ಕೊಟ್ಟಿದೆ. ಅಂದರೆ ಕಳೆದ ವರ್ಷಕ್ಕಿಂತ 1,400 ಕೋಟಿ ರೂಪಾಯಿಯನ್ನು ಹೆಚ್ಚು ಟಾರ್ಗೆಟ್ ಕೊಟ್ಟಿದೆ. ಹೀಗಾಗಿ ಅಬ್ಕಾರಿ ಇಲಾಖೆ ಮತ್ತೆ ಅಂದರೆ ಇದು 3ನೇ ಬಾರಿ ರಾಜ್ಯ ಸರ್ಕಾರ, ಏನು ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಗಿದೆ, 3ನೇ ಬಾರಿಗೆ ಮದ್ಯದ ಬೆಲೆಯನ್ನು ಏರಿಕೆ ಮಾಡಿದೆ. ಕುಡಿಯದೇ ಇದ್ದವ್ರು ಕೇಳ್ಬೋದು, ಯಾಕೆ ಕುಡಿತೀರಿ, ಅದಕ್ಕೇನು ಕಾರಣ, ಅದೇನು ಸಂತೋಷ ಕೊಡುತ್ತೆ ಅಂತ. ಆದರೆ ಅವ್ರು ಕುಡಿಯೋದಿಲ್ಲ, ಅದಕ್ಕೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಅದು ಕುಡುಕರಿಗೆ ಬದುಕನ್ನು ಪ್ರೀತಿಸುವ, ಬದುಕನ್ನು ಆರಾಧಿಸುವ, ಬದುಕನ್ನು ಅನುಭವಿಸುವ ಒಂದು ಸರಳ ವಿಧಾನ ಆಗಿರ್ತದೆ. ಈ ವಿಡಿಯೋನ ಕುಡಿದೇ ಇದ್ದವ್ರೇನಾದರೂ ನೀವು ನೋಡಿದರೆ ಲೈಕ್ ಮಾಡಬೇಡ್ರಿ, ಕುಡಿಯೋರು ಯಾರಾದರೂ ನೋಡಿದರೆ ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಕಳಿಸಿ. ಅದು ಸಿದ್ದರಾಮಯ್ಯನ ತಲುಪೋವರೆಗೂ ಕಳಿಸಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮಸ್ತೆ.